ಬೆಳಗಾವಿ ಜಿಲ್ಲೆಯಾದ್ಯಂತ ವರುಣದೇವನ ಅಬ್ಬರ ಮುಂದುವರೆದಿದೆ. ಸವದತ್ತಿ, ಬೈಲಹೊಂಗಲ ಸೇರಿದಂತೆ ವಿವಿಧ ಕಡೆ ಮಳೆಯಾಗಿದೆ. ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿತ್ತು. ಬೆಳಗಾವಿ ಜಿಲ್ಲೆಯಾದ್ಯಂತ ವರುಣದೇವನ ಅಬ್ಬರ ಅದರಂತೆ ಆಗಿದೆ. ಸವದತ್ತಿ, ಬೈಲಹೊಂಗಲ ಸೇರಿದಂತೆ ಹಲವು ಕಡೆ ಮಳೆಯಾಗಿದೆ. ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಸವದತ್ತಿಯ ಗಿರಿಜನ ಓಣಿ ಬೆನ್ನಿಕಟ್ಟಿಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಯಲ್ಲಮ್ಮನ ಗುಡ್ಡದಲ್ಲೂ ವರುಣನ ಆರ್ಭಟ ಜೋರಾಗಿದೆ. ಭಕ್ತರು ಕಂಗಾಲಾಗಿದ್ದಾರೆ. ಕೆರೆಯಂತಾಗಿದ್ದಾವೆ ರಸ್ತೆಗಳು, ವಾಹನಗಳು ಕೂಡ ಜಲಾವೃತವಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಈಗಾಗಲೇ ಘೋಷಣೆ ಮಾಡಲಾಗಿತ್ತು. ಭಾರೀ ಮಳೆಯಾಗುವಂತಹ ಮುನ್ಸೂಚನೆಗಳು ಕೂಡ ನೀಡಲಾಗಿತ್ತು. ಸೊ ಸವದತ್ತಿಯ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಹೋದರೆ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಮಳೆ ಆಗಿದೆ ಅಂತ ಹೇಳಿ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ರಸ್ತೆಯೋ ಕೆರೆಯೋ ಮಿನಿ ಕೆರೆಯಾದಂತಾಗಿದೆ ರಸ್ತೆಗಳೆಲ್ಲವೂ ಕೂಡ. ಮತ್ತು ಗಾಡಿಗಳೆಲ್ಲವೂ ಕೂಡ ಬೈಕ್ಗಳು ನಿಲ್ಲಿಸಿದಂತಹ ಸ್ಥಳದಲ್ಲಿಯೇ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಮುಕ್ಕಾಲು ಭಾಗ ಕಂಪ್ಲೀಟ್ ಆಗಿ ನೀರಿನಿಂದಲೇ ಆವರಿಸ್ಕೊಂಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಭಾರೀ ಮಳೆಯಾಗ್ತಾ ಇದೆ. ರಸ್ತೆಗಳು ಕೂಡ ಕಾಣಸಿಗ್ತಾ ಇಲ್ಲ. ವಾಹನ ಸವಾರರಿಗೆ ಕೂಡ ಇದೀಗ ಒಂದು ಕಡೆ ಯಾವ ಭಾಗಕ್ಕೆ ಹೋಗಬೇಕು ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದೆ. ಮತ್ತು ಇಂಜಿನ್ ಒಳಗಡೆ ನೀರು ಹೋಗೋದು, ಕಾರಿನ ಒಳಗಡೆ, ಸೊ ಇದೆಲ್ಲ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಸೊ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಯಾವುದೇ ರಸ್ತೆ ಆಗ್ಬೋದು, ಯಾವುದೋ ರಸ್ತೆನೋ ಅಥವಾ ಕೆರೆನೋ ಅನ್ನುವಂತಹ ಭಾಸ ಆಗ್ತಾ ಇದೆ. ಗುರುತಿಸೋದು ಕೂಡ ಕಷ್ಟ ಆಗ್ತಾ ಇದೆ. ರಸ್ತೆಗಳೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತವಾಗಿ